దేవస్థానం ప్రధాన అర్చకులే ఉన్నట్టు మనకి ఏం పని ధర్మదర్శి లేక ప్రధాన అర్చకులు వేరే సిమెంట్ అంతా అయిపోయింది అందుకే వస్తా అండి సిమెంట్ ఇది అయిపోయి ನಮಸ್ಕಾರ. ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ತಿಪ್ಪದೊಡ್ಡಿ ಗ್ರಾಮ ಮುದಗೇರಿ ಪಂಚಾಯತಿ ಒಂದು ವ್ಯಾಪ್ತಿಗೆ ಬರುವಂತಹ ತಿಪ್ಪದೊಡ್ಡಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನ ತುಂಬಾ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ. ಇದು ನಾವು ಹುಟ್ಟಿಲ್ಲ, ನಮಗಿಂತ ಮುಂಚೆಯಿಂದಲೂ ಈ ಒಂದು ದೇವಸ್ಥಾನ ಚಾಲನೆಯಲ್ಲಿದೆ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನ ಒಂದು ಮುಜರಾಯಿಗೂ ಸಂಬಂಧಪಟ್ಟಿದ್ದ ದೇವಸ್ಥಾನ ಆಗಿದೆ. ಈ ಒಂದು ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಪ್ರತಿ ಒಂದು ವಾರನೂ ಶನಿವಾರ ಮತ್ತು ಪ್ರತಿಯೊಂದು ಕೃಷ್ಣಾಷ್ಟಮಿ ಮುಖ್ಯವಾಗಿ ಎಲ್ಲಾ ಒಂದು ಹಬ್ಬದ ಆವರಣದ ಇದೊಂದು ಕಾರ್ಯಕ್ರಮಗಳಲ್ಲಿ ಇಲ್ಲಿಂದು ಪೂಜೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಮುಖ್ಯವಾಗಿ ಗೋಪುರ ಇಲ್ಲ, ಗಾಲಿ ಗೋಪುರ ಮೇಲೆ ನೀವು ನೋಡಿದಿರ. ಈ ಒಂದು ಗಾಲಿ ಗೋಪುರ ಅನ್ನೋದು ವಾಸ್ತುಗೆ ಪ್ರತಿಯೊಂದು ಗರ್ಭಗುಡಿ ಮೇಲೆ ಗೋಪುರ ಅನ್ನೋದು ಇದ್ದೇ ಇರುತ್ತೆ. ಈ ಒಂದು ದೇವಸ್ಥಾನಕ್ಕೆ ದಿವಸಗಳಿಂದ ನಾವು ಮತ್ತು ನಮ್ಮ ತಂಡದವರು ತಿಪ್ಪದೊಡ್ಡಿ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಗೋಪುರ ಕಟ್ಟಿ ತುಂಬಾ ನಾವು ಆಸೆಯಿಂದ ಇದ್ದೀವಿ. ದಯವಿಟ್ಟು ನಮ್ಮಲ್ಲಿ ಸರ್ಕಾರದಿಂದ ಆಗಿರಬಹುದು ಯಾರೇ ಇದನ್ನು ಮನಗಂಡು ನಮ್ಮ ಒಂದು ತಿಪ್ಪದೊಡ್ಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಗಾಲಿ ಗೋಪುರವನ್ನು ಮೇಲೆ ಕಟ್ಟಿಸಬೇಕು, ಗರ್ಭಗುಡಿ ಮೇಲೆ ಕಟ್ಟಿಸಬೇಕು ಅಂತ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಜಮೀನುಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗಗಳು, ಜಮೀನುಗಳು ತುಂಬಾ ಇದೆ. ಅವರು ಕೂಡ ಎಲ್ಲರೂ ಸೇರಿ ಇದನ್ನ ಒಂದು ಪ್ರತಿಷ್ಠಾಪನೆ ಕೂಡ ನಾವೇ ಮಾಡಿದ್ದು. ನಮ್ಮ ಬದ್ರಿನಾರಾಯಣರವರು ಮತ್ತು ನಮ್ಮ ಗ್ರಾಮದ ಹಿರಿಯರು, ಅಶ್ವಥ್ ನಾರಾಯಣರವರು, ಎಲ್ಲರೂ ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಇದ್ರು. ಆವಾಗ ನಾವು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ವು. ಈಗ ಒಂದು ಗಾಲಿ ಗೋಪುರವನ್ನು ನಿಂತೋಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಒಂದು ಆಸ್ತಿಗಳು ಸಹ ಎಲ್ಲ ಇದಾವೆ. ಅದನ್ನೆಲ್ಲ ಸೇರಿ ಮತ್ತು ನಮ್ಮ ಸಮಾಜ ಸೇವಕರು, ಎಷ್ಟೋ ಜನ ಸಮಾಜ ಸೇವಕರು ಇದ್ದಾರೆ. ಈ ಒಂದು ಸಮಾಜ ಸೇವಕರು ಮುಂದೆ ಬಂದು ನಮಗೆ ಒಂದು ಸಹಾಯ ಮಾಡಿ ಮತ್ತು ನಮ್ಮ ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ಒಂದು ಗಾಲಿ ಗೋಪುರವನ್ನ ಕಟ್ಟಿಸ್ಬೇಕು ಅಂತ ನಮ್ಗ ತುಂಬಾ ಕನಸಿದೆ. ಈ ಒಂದು ಕನಸನ್ನ ಒಂದು ವರ್ಷದಲ್ಲಿ ನಾವು ನನಸು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಮಹನೀಯರು ಇದಕ್ಕೆ ಒಂದು ಸಹಾಯಾರ್ಥ ಮಾಡಿ ಈ ಒಂದು ದೇವಸ್ಥಾನಕ್ಕೆ ಒಂದು ಗೋಪುರದ ಒಂದು ಕಾರ್ಯವನ್ನ ನೆರವೇರಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಕಾಶಿ ವಿಶ್ವನಾಥ, ಜೈ ವೇಣುಗೋಪಾಲ ಸ್ವಾಮಿ. ಮುಳಬಾಗಿಲು ತಾಲೂಕು ಗಡ್ಡೂರು ಪಂಚಾಯತಿ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಶ್ರೀ ಬೃಂದಾವನ ವೇಣುಗೋಪಾಲ ಸ್ವಾಮಿ ರುಕ್ಮಣಿ ಸತ್ಯಭಾಮ ಸಮೇತಗೊಂಡು ಇಲ್ಲಿ ಅನೇಕ ವರ್ಷಗಳ ಪುರಾತನದ್ದು ಮುಜರಾಯಿ ಇಲಾಖೆ ಸೇರಿದ್ದು. ಇಲ್ಲಿ ಮುಜರಾಯಿಯಿಂದನೇ ಅರ್ಚಕರು ಮತ್ತು ಇದರ ಆಸ್ತಿ ಪಾಸ್ತಿಗಳೆಲ್ಲ ಇದೆ ಮತ್ತು ಇದು ಹಳೆ ದೇವಸ್ಥಾನ ಇತ್ತು, ಅದು ಒಡೆದು ಹೊಸದಾಗಿ ಕಟ್ಟಿದ್ದೀವಿ. ಇಲ್ಲಿ ಕೃಷ್ಣಾಷ್ಟಮಿ ಮತ್ತು ನವರಾತ್ರಿ 10 ದಿವಸಗಳು ಕಾಲ ಇಲ್ಲಿ ಅದ್ರ ವಿಜೃಂಭಣೆಯಿಂದ ನಾವು ಇಲ್ಲಿ ಪೂಜೆ, ಅಭಿಷೇಕ ಇತ್ಯಾದಿ ಮೆರವಣಿಗೆಗಳನ್ನು ಮಾಡ್ತೀವಿ. ಮತ್ತೆ ವೈಕುಂಠ ಏಕಾದಶಿ ದಿವಸ ಕೂಡ ನಾವು ಅಭಿಷೇಕ, ಪ್ರಸಾದ ವಿನಿಯೋಗ ಮತ್ತು ಮೇಲ್ದೀಪೋತ್ಸವ, ದೀಪಾರಾಧನೆ ಎಲ್ಲ ಮಾಡ್ತೀವಿ. ಇದಕ್ಕೆ ಗಾಲಿ ಗೋಪುರ ಇಲ್ಲ. ನಮ್ಮ ಗ್ರಾಮಸ್ಥರಾಗಿರುವಷ್ಟು ಕಾಂಪೌಂಡು ಇದೆಲ್ಲ ನಾವು ಪ್ರತಿಷ್ಠೆ ಮಾಡಿದ್ದೀವಿ. ಅನೇಕರು ಇದಕ್ಕೆ ಸಹಕಾರ ಕೊಟ್ಟು ಇದ್ದಾರೆ ಇಷ್ಟೊತ್ತು. ಇನ್ನು ಮುಂದೆ ಕೂಡ ಅನೇಕರು ಸಹಕಾರ ಕೊಟ್ರೆ ನಮ್ಮ ಗಾಲಿ ಗೋಪುರ ಇನ್ನೂ ಡೆವಲಪ್ಮೆಂಟ್ ಮುಂದುಗಡೆ ಒಂದು ಆರ್ಚ್ ಮಾಡಬೇಕು. ಅನೇಕರು ಸಹಕಾರ ಕೊಟ್ರೆ ಇದನ್ನು ನಾವು ಅಭಿವೃದ್ಧಿ ಮಾಡಿ ನಮ್ಮ ಹಿಂದೂ ದೇವಸ್ಥಾನಗಳು ಮುಜರಾಯಿಗೆ ಸೇರಿದ್ದು ಸರ್ಕಾರಕ್ಕೆ. ಇದನ್ನು ಆಸ್ತಿ ಪಾಸ್ತಿಗಳೆಲ್ಲ ದೇವಸ್ಥಾನ ಮತ್ತು ನಮ್ಮ ಈ ಸಂಬಂಧಪಟ್ಟಿದ್ದ ಆಸ್ತಿ ಪಾಸ್ತಿಗಳನ್ನು ಕೂಡ ರಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ಎಲ್ಲ ದಂಡಾಧಿಕಾರಿಗಳನ್ನು ಕೋರ್ತಾ ಇದ್ದೀವಿ. ಈ ನಮ್ಮ ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿದೆ ಈ ದೇವಸ್ಥಾನಗಳು ನಮಗೂ ಸರಿಯಾಗಿ ಗೊತ್ತಿಲ್ಲ.
ಆ ಆಸ್ತಿ ಪಾಸ್ತಿಗಳು ಏನಿದೆ ಅದನ್ನು ರಕ್ಷಣೆ ಮಾಡಬೇಕು, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ಮಾಡ್ತಾ ಇದ್ದೀವಿ. ಇಲ್ಲಿ ದಾನಿಗಳ ಸಮಾಜ ಸೇವಕರು ಎಷ್ಟೋ ಜನ ಇದ್ದಾರೆ. ಈ ಗ್ರಾಮಕ್ಕೆ ಗಾಲಿ ಗೋಪುರ ಕಟ್ಟಬೇಕು, ಇನ್ನೂ ಹೆಚ್ಚಿಗೆ ಸಹಕಾರ ಕೊಟ್ರೆ ನಮ್ಮ ಗ್ರಾಮಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಎಲ್ಲರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ.